ವಿಡಿಯೋಸ್ ಮತ್ತು ಫೋಟೋಸ್ ಎಲ್ಲ. ಬಟ್ ಅದು ನಮ್ಮ ಜೈಲಲ್ಲಿ ಆ ಥರ ಬ್ಯಾರಕ್ಸ್ ಆಗಲಿ ಇನ್ನೊಂದಾಗಲಿ ಮತ್ತು ಅಲ್ಲಿರೋ ಪ್ರಿಸ್ನರ್ಸ್ ಯಾರೂ ನಮ್ಮ ಜೈಲಲ್ಲಿ ದಾಖಲಿಲ್ಲ ಸರ್. ಈಗ ಪ್ರಸ್ತುತವಾಗಿ ಯಾರೂ ದಾಖಲಿಲ್ಲ. ಮತ್ತು ಆ ಜೈಲಿಗೆ ಸಂಬಂಧಪಟ್ಟಂಗೆ ಫೋಟೋಸ್ ವೀಡಿಯೋಸು ಮತ್ತು ಏನಿದೆ ಗೋಡೆ ಆಗಲಿ ಮತ್ತು ಬ್ಯಾರಕ್ಸ್ ಆ ಥರ ಬ್ಯಾರಕ್ಸ್ಗಳು ನಮ್ಮ ಜೈಲಲ್ಲಿ ಯಾವುದೂ ಆ ಥರ ಲಭ್ಯವಿರೋದಿಲ್ಲ ಸರ್. ಅದನ್ನು ಚೆಕ್ ಮಾಡ್ತಾ ಇದ್ದೀವಿ ಸರ್. ತಿಳಿದ್ರೆ ಖಂಡಿತ ಮಾಹಿತಿ ತಿಳಿಸ್ಕೊಡಿ. ಬಟ್ ನಮ್ಮಲ್ಲಿ ನಮ್ಮ ಧಾರವಾಡ ಕೇಂದ್ರ ಕಾರಾಗೃಹಕ್ಕೆ ಸಂಬಂಧಪಟ್ಟಂಗೆ ಆ ಥರ ಸೆಲ್ಲು ಬ್ಯಾರಕ್ಸ್ ಯಾವುದು ನಮ್ಮಲ್ಲಿ ಇಲ್ಲ. ಮೇಲಾಗಿ ಮತ್ತು ಅಲ್ಲಿರೋ ಪ್ರಿಸ್ನರ್ಸೂ ಯಾರೂ ನಮ್ಮಲ್ಲಿ ದಾಖಲಿರೋದಿಲ್ಲ. ಒಬ್ಬ ಮಾತ್ರ ಅದು ಟ್ರೀಟ್ಮೆಂಟ್ ಪರ್ಸ್ ಗದಗಿಂದ ಬಂದು ಈಗಲ್ಲ, ಹಿಂದೆ ರಿಲೀಸ್ ಆಗಿದೆ ಸರ್. ನಾವು ಹಿಸ್ಟ್ರಿ ತೆಗಿತಾ ಇದ್ದೀವಿ ಗದಗಿಂದ ಯಾವಾಗ ಬಂದ ಏನಾದ್ರು ಚೆಕ್ ಮಾಡ್ತಾ ಇದ್ದೀವಿ. ಇರ್ಬೋದೇನೋ ಸರ್ ಅದು. ಬಟ್ ಆದರೆ ಬಟ್ ಆ ಬ್ಯಾರಕ್ಸ್ ಯಾವ ನಮ್ಮ ಇದಕ್ಕೆ ಮ್ಯಾಚ್ ಆಗ್ತದೆ ಅಲ್ಲ. ಅದು ಸರ್. ಬಟ್ ಈಗ ರಿಲೀಸ್ ಆಗಿರೋ ವಿಡಿಯೋಗೆ ಸಂಬಂಧಪಟ್ಟಂಗೆ ನಮ್ಮ ಜೈಲ್ದಲ್ಲ ಸರ್ ಅದು. ಅದಕ್ಕೆ ನಾವೆಲ್ಲ ಚೆಕ್ ಮಾಡಿದ್ದೀವಿ. ಈಗ ಯಾವುದೇ ಕೊಠಡಿಗಳಾಗಲಿ ಸೆಲ್ಗಳದ್ದು ಅದೇನಿದೆ ಎಲ್ಲ ಚೆಕ್ ಮಾಡ್ಕೊಂಡು ಅಲ್ಲ. ಅದು ಹಿಂದೆ ಆಗಿದ್ದಾಗ ಅದು ಏನು FIR ಆಗಿ ಅದು ಆರೋಪಿನೂ ಶಿಫ್ಟ್ ಮಾಡಿದ್ದಾರೆ ಬೆಳಗಾಂ ಕೇಂದ್ರ ಕಾರಾಗೃಹಕ್ಕೆ. ಅದು ಅಲ್ಲಿ ದಾಖಲಿದ್ದಾನೆ. ಬಟ್ ಇವತ್ತಿನ ವಿಡಿಯೋಗೆ ಸಂಬಂಧಪಟ್ಟಂಗೆ ಅದು ಸುಳ್ಳು ಸುದ್ದಿ ಆಗಿರ್ತದೆ ಸರ್. ನಮ್ಮ ಕೇಂದ್ರ ಕಾರಾಗೃಹಕ್ಕೆ ಸಂಬಂಧಪಟ್ಟಿದ್ದಲ್ಲ ಸರ್ ಅದು. ಸರ್ ಅದು ಗಾಂಜಾ ಅಲ್ಲ ಸರ್. ಅದು ತಂಬಾಕು ಮತ್ತು ಇದು ನಿಷೇಧಿತ ವಸ್ತು ಅಂದ್ಬಿಟ್ಟು ಅದು FIR ರಿಜಿಸ್ಟರ್ ಆಗಿತ್ತು ಇಬ್ರು ಸಿಬ್ಬಂದಿಗಳ ಮೇಲೆ. ಜೈಲರ್ ಮೇಲೆ FIR ಆಗಿರಲಿಲ್ಲ. ಬಟ್ ಕಾನೂನು ರೀತಿಯ ನಮ್ದು ಇದೇನಿದೆ ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಇಲಾಖಾ ವಿಚಾರಣೆ ಅಷ್ಟೇ ನಡೀತಿತ್ತು. ಅಂಡರ್ ಸಸ್ಪೆನ್ಷನ್ ಕೇಂದ್ರ ಕಾರಾಗೃಹ ಮೈಸೂರಿಗೆ ಅವ್ರು ಲೀನ್ ಶಿಫ್ಟ್ ಆಗಿತ್ತು ಸರ್. ಅದ್ರ ಬಗ್ಗೆ ಸೂಕ್ತ ತನಿಖೆ ಆಗಬೇಕು. ಯಾಕೆಂದರೆ ಹಿಂದೆ ಇದ್ದವರು ಹೋಗಿರ್ಬೋದು. ಅದೆಲ್ಲ ಅದು ತನಿಖೆ ಆದಮೇಲೆ ಗೊತ್ತಾಗುತ್ತೆ ಸರ್. ಅದ್ರಂತೆ ನಾವು ಕ್ರಮ ತಗೋತಾ ಇದ್ದೀವಿ. ನಮ್ಮ ಮೇಲದ ಕಡೆಗೆಲ್ಲ ತಿಳಿಸಿದ್ದೀವಿ. ಅದು ತಕ್ಷಣ ಮಾಹಿತಿ ಬಂದರೆ ಸರ್ ಇಲ್ಲ. ಅದರಲ್ಲಿ ಒಬ್ಬರು ಸಿಬ್ಬಂದಿ ನಿಮ್ಮ ವಿಡಿಯೋದಲ್ಲಿ ಅಂದರೆ ಆ ಥರ ಸಿಬ್ಬಂದಿ ನಮ್ಮಲ್ಲಿ ಇಲ್ಲ ಸರ್. ನಮ್ಮಲ್ಲಿ 151 ಜನ ಸಿಬ್ಬಂದಿಗಳಿದ್ದಾರೆ. ಆ ಹೈಟು ಮತ್ತು ಆ ಫಿಸಿಕ್ ಇರೋ ಸಿಬ್ಬಂದಿಗಳು, ಆ ಸಿಬ್ಬಂದಿ ನಮ್ಮಲ್ಲಿಲ್ಲ ಸರ್.